ಹರಿ ಓಂ. ಜೈ ಜಗನ್ನಾಥ್, ಜೈ ಶ್ರೀರಾಮ್, ಜೈ ಸಂಗೊಳ್ಳಿರಣ್ಣ. ಸ್ವಾಗತ ಸುಸ್ವಾಗತ. ಕ್ವಾಟ್ಲೆ ಮುತ್ತಣ್ಣನ ಸ್ವಾಗತ. ಬಂಧುಗಳೇ, ಇವತ್ತಿನ ವಿಷಯ ಪುನೀತ್ ಕೆರಳಿಯವರು. ಪುನೀತ್ ಕೆರಳಿಯವರು ಬಾಂಗ್ಲಾ ವಿರುದ್ಧ ಹೋರಾಡ್ತಾಯಿದ್ರು, ಅಕ್ರಮ ವಲಸಿಗರ ಬಗ್ಗೆ. ಆದರೆ ಎಲ್ಲೇ ಹೋದರೂ ಕರ್ಕೊಬಂದು ಒಳಗಾಕೋದು, ಕೇಸ್ ಹಾಕೋದು, ಕರ್ಕೊಬಂದು ಒಳಗಾಕೋದು, ಕೇಸ್ ಹಾಕೋದು. ಆಯಿತಾ? ಏನು ಸ್ವಾಮಿ, ಮಾಡೋರಿಗಾರು ಬಿಡಿ, ಇಲ್ಲ ನೀವು ಮಾಡಿ. ನೀವು ಮಾಡಲ್ಲ, ಅವ್ರಿಗೆ ಮಾಡೋಕ್ಕೂ ಬಿಡಲ್ಲ ಅಂದರೆ ಹೇಗೆ ಹೇಳಿ? ಆಯಿತಾ? ಸುಪ್ರೀಂ ಕೋರ್ಟ್ ಇವತ್ತೆಲ್ಲ 2 ದಿವಸ ಆಯಿತು. ಸುಪ್ರೀಂ ಕೋರ್ಟು ಛೀಮರಿ ಹಾಕಿದೆ ಪೊಲೀಸವರಿಗೆ ಮತ್ತು ಸರ್ಕಾರಕ್ಕೆ. ಇಲ್ಲ ನೀವು ಮಾಡಿ, ಇಲ್ಲ ಅವ್ರನ್ನ ಮಾಡೋಕ್ಕೆ ಬಿಡಿ. ಯಾವುದೋ ಒಂದು ಓಲೈಸಕ್ಕೋಸ್ಕರ ನೀವು ಅವನ್ನ ಸುಮ್ಮನೆ ಕರ್ಕೋಗಿ ಒಳಗೆ ಹಾಕಿದ್ರೆ ಹಿಂಗೆ ಅಂತ ಚಾಟಿ ಬಿಚ್ಚಿದ್ದು. ಒಳ್ಳೆ ಕೆಲಸ ಇದು. ಕೆಟ್ಟ ಕೆಲಸ ಮಾಡಿದ್ರೆ ಜನಗಳು ಯಾರೂ ಸಪೋರ್ಟ್ ಮಾಡಲ್ಲ, ನಾವು ಮಾತಾಡಲ್ಲ. ಒಳ್ಳೆ ಕೆಲಸ ವ್ಯಕ್ತಿ ಮಾಡ್ತಾ ಇದ್ದಾರಲ್ವ, ಮಾಡೋಕ್ಕೆ ಬಿಡ್ಬೇಕು ಸ್ವಾಮಿ. ನೀವೆಂತೂ ಮಾಡಲ್ಲ, ಅವರಾದರೂ ಮಾಡಲಿ. ತಪ್ಪು ಮಾಡಿದಾಗ ನಾವೇ ಖಂಡಿಸ್ತೀವಿ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಮಾಡೋಕ್ಕೆ ಬಿಡಿ. ಜನಗಳು ಇದನ್ನೆಲ್ಲ ವಿಚಾರ ಮಾಡಬೇಕು. ಸುಮ್ಮನೆ ನಾವೇ ಇಲ್ಲಿ ಕೂಗಾಡ್ಕೊಂಡು ಟೈಮು ವ್ಯರ್ಥ ಆಗಬಾರ್ದು. ಬಾಂಗ್ಲಾದೇಶಿಯರಿಂದ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಗೊತ್ತಾ? ನಮ್ಮ ದೇಶದಲ್ಲಿ ಇರೋ ಕಾರ್ಮಿಕರಿಗೆ ಕೆಲಸ ಸಿಗಲ್ಲ. ಆ ಥರ ಆಗಿದೆ ಬಂಧುಗಳೇ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅದಕ್ಕೆ ಕೈ ಜೋಡಿಸೋಣ, ಸಪೋರ್ಟ್ ಮಾಡೋಣ, ಹೇಳೋಣ. ಯಾವುದೇ ವರ್ಗ ಆಗಿರಲಿ, ಒಳ್ಳೆ ಕೆಲಸ ಮಾಡಿದ್ರು ಸಪೋರ್ಟ್ ಇದೆ. ಇಷ್ಟೇ ವಿಷಯ. ಪುನೀತ್ ಕೆರಳಿಯವರಿಗೆ ಸರ್ಕಾರ ಒಂಥರ ವಿಜಯನೇ ಕೊಟ್ಟಿದೆ ಅನಿಸುತ್ತೆ. ಇದು ಒಳ್ಳೆ ಕೆಲಸ ನೀವು ಮಾಡಿ ಅಂತ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್ ಮತ್ತು ಪೊಲೀಸ್ನವರಿಗೆ. ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮಿಸಿ, ಹರಸಿ, ಕಾಪಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.